ಸೊ ನಮಗೆ ಇಲ್ಲಿ ದಾವಣಗೆರೆಗೆ ಬಂದಿದ್ದೀವಿ. ಸೊ ನಾನು ವಾಚ್ ಕೂಡ ಹಾಕ್ಕೊಂಡಿಲ್ಲ. ನಮ್ಮಮ್ಮ ಅಪ್ಪ ಇಲ್ಲಿ BSC ಅಂತ ಒಂದು ಸಖತ್ ಫೇಮಸ್ ಇದೆ. ಸೊ ಅಲ್ಲೋಗಿದ್ದಾರೆ ಅವರು. ನಾವು ಇಲ್ಲಿ ಇವಳು ವಾಶ್ರೂಮ್ಗೆ ಹೋಗ್ಬೇಕಿತ್ತಂತೆ. ಸೊ ಈ ಗೇಟಿಗೆ ಬಂದಿದ್ದೀವಿ. ನನಗೆ ಈ ಗೇಟ್ ಯಾವುದು ಅಂತಲೇ ಗೊತ್ತಿಲ್ಲ. ಸೊ ನಮಗೆ ಸಖತ್ ಭಯ ಆಗ್ತಿದೆ. ಸೊ ನೋಡಿ ನಾವು ಒಳಗೆ ಹೋಗಿ ಹಂಗೆಲ್ಲ ಭಯ ಇಲ್ಲ, ಕಳ್ಳರ ಭಯ ಅಷ್ಟೇ. ಸೊ ಇಲ್ಲಿ ಎಷ್ಟೊಂದು ಮಕ್ಕಳು ಕಳ್ತನ ಆಗಿದ್ದಾವೆ, ಅದ್ರದ್ದು ಭಯ ಅಷ್ಟೇ. ಸೊ ಬನ್ನಿ ಹೋಗೋಣ. ಗೇಟ್ ಕೀ ತೆಗಿತಾ ಇದ್ದಾಳೆ ಗಾಯ್ಸ್. ನನಗಂತೂ ಸಖತ್ ಭಯ ಇದೆ, ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ತೆಗಿತಾ ಇದ್ದಾಳೆ. ನಿಧಾನಕ್ಕೆ ತೆಗಿ. ನಿಮ್ಮ ಅಮ್ಮನ ಯಾರನ್ನಾರು ಕರ್ಕೊಂಡು ಬರಬೇಕಿತ್ತು, ಕರ್ಕೊಂಬರಲ್ಲ? ಅತ್ತೆ ನಮಗೆ ಭಯ ಆಗ್ತಿತ್ತು ಅಂತ ಹೇಳಿ ಕರ್ಕೊಂಡು ಬರಲ್ಲ? ಎಲ್ಲ ಬೇಡ. ತೆಗಿಯೋಕ್ಕೆ ಬರ್ತಾ ಇಲ್ವಾ? ಇಲ್ಲ ಬರ್ತಾ ಇಲ್ಲ. ಕೊಡು, ಹಿಡ್ಕೊ, ಫೋನ್ ಹಿಡ್ಕೊ, ಹಿಂಗೆ ತೋರಿಸು. ವಿಡಿಯೋ ಎಂಡ್ ಮಾಡಬೇಡ. ನೋಡಿ ಗಾಯ್ಸ್ ತೆಗಿತಾ ಇದ್ದಾಳೆ. ಸಖತ್ ಭಯ ಇದೆ ಸರ್. ಬೇರೆ ಕೀಸ್ ಟ್ರೈ ಮಾಡಿ. ಅದೇ ನಮ್ಮಮ್ಮ ತೆಗೆದುಕೊಟ್ಟಿದ್ದು ಕೀ. ಇದಾ? ಯಾವುದು? ನೋಡಿ ಗಾಯ್ಸ್. ಅಂಕಲ್ ಇದು ಕೀ ತೆಕ್ಕೊಡ್ತೀರಾ? ಇದು ಯಾರಂತ ಗೊತ್ತಿಲ್ಲ ಗಾಯ್ಸ್. ನಾನು ಇವಳು ಸಖತ್ ಭಯ ಪಟ್ಟಿದ್ದೀವಿ. ಫೈನಲ್ ಆಗಿ ಬಂತು. ಸೊ ತಗೋ ಕೀ ಇಟ್ಕೊ, ವಾಶ್ರೂಮ್ಗೆ ಹೋಗ್ಬೇಕು. ಸೊ ಗಾಯ್ಸ್ ಇವಾಗ ಹೋಗ್ತಾ ಇದ್ದೀವಿ. ಒಳಗೆ ಹೆಂಗಿದೆ, ದೊಡ್ಡ ಸ್ಪೇಸ್ ಇದೆ. ಸೊ ಇಲ್ಲಿ ಬ್ಯಾಡ್ಮಿಂಟನ್ ಎಲ್ಲ ಆಡೋಕ್ಕೆ ಚೆನ್ನಾಗಿದೆ. ಬಟ್ ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಬಾತ್ರೂಮ್ ಇಲ್ಲೇ ಭಯ ಇದೆ ಸರ್ ಗಾಯ್ಸ್. ನಮಗಂತೂ ಸಖತ್ ಭಯ ಗಾಯ್ಸ್. ಓಕೆ, ಸೊ ಲೈಟಲ್ಲಿ ಏನಾರು ಬರ್ತಾಯಿದ್ರೆ ಭಾಳ ಭಯ ಆಗುತ್ತೆ ಗಾಯ್ಸ್. ಇದು ದಾವಣಗೆರೆ ಹತ್ರ. ಲೊಕೇಶನ್ ಪರ್ಫೆಕ್ಟಾಗಿ ನಮಗೆ ಲೊಕೇಶನ್ನೇ ಗೊತ್ತಿಲ್ಲ ನಮಗೆ. ಸೊ ಅಲ್ಲಿ ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಮೂವಿ ಥಿಯೇಟರ್ ಇದೆ. ಎಷ್ಟೊಂದಿದೆ ಇಲ್ಲಿ. ಇವಾಗ ಝೂಡಿಯೋಸ್ ಎಲ್ಲ ಬರ್ತಾ ಇದೆ. ಆದರೆ ಮತ್ತೆ ಹೇಳ್ತಿದ್ರು ಇಲ್ಲಿ ಕಡಿಮೆ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲಿ ಕಡಿಮೆ ಕಲೆಕ್ಷನ್ಸ್ ಇದೆ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನೋ ಕಾಣಿಸ್ತಾ ಇದೆ. ಅದು ಬೇರೆ ನಾವು ಇವಾಗ ಏನು ಮಾಡೋಕ್ಕಿರಲಿಲ್ಲ, ಆಟ ಆಡೋಕ್ಕೂ ಏನು ಟಾಯ್ಸ್ ಏನೂ ಇರಲಿಲ್ಲ. ಸೊ ಅದಕ್ಕೆ ಫೋನ್ ಹಾರರ್ ಥಿಂಗ್ಸ್ ನೋಡ್ತಾ ಇದ್ವಿ. ಇಲ್ಲಿ ಸಡನ್ನಾಗಿ ವಾಶ್ರೂಮ್ ಅಂದೆಲ್ಲ ಭಯ ಆಗೋಯ್ತು. ಸೊ ಅದಕ್ಕೆ ಸದ್ಯ ಹುಷಾರಾಗಿ ಬಂದ್ವಿ, ಏನೂ ಆಗಲಿಲ್ಲ. ಏನಾದ್ರು ಆಗಿದ್ದಿದ್ರೆ ನನಗಂತೂ ಸಖತ್ ಭಯ ಆಗ್ತಿತ್ತು. ಚಿಚ್ಚಿ ಈ ಕಡೆ ಬಾ. ಸೊ ಇವಾಗ ಅಂಗಡಿ ಇದ್ದರೆ ಇಲ್ಲಿ ನಮ್ಮ ಅಂಗಡಿ ಹೆಸರು ತೋರಿಸ್ತೀನಿ ಗೈಸ್, ಬನ್ನಿ. ಅಂಗಡಿ ಹೆಸರು GK ಫೀಮೇಲ್ ಕಲೆಕ್ಷನ್ಸ್ ಅಲ್ಲ. ಬೋರ್ಡ್ ತೋರಿಸ್ಬಿಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಆಗಿಸೋದಾದರೆ. ಸೊ ನನ್ನ ಕಸಿನ್. ಸೊ ನೋಡಿ ಗೈಸ್, GK ಫೀಮೇಲ್ ಕಲೆಕ್ಷನ್ಸ್ ನೋಡಿದ್ರೆ ಅಲ್ವಾ, ಗೊತ್ತಾಯ್ತು ಅಲ್ವಾ? ಸೊ ಇಲ್ಲಿ ಇಷ್ಟೊಂದು ಟಾಯ್ಸ್ ಎಲ್ಲ ಇದೆ. ನೀವು ದಾವಣಗೆರೆಯಲ್ಲಿದ್ದರೆ ವಿಸಿಟ್ ಮಾಡ್ಬೋದು. ಸೊ ತೋರಿಸ್ತೀನಿ ನಿಮಗೆ ನಾನು. ಸೊ ನೋಡಿ, ಇಲ್ಲಿ ಆಮೇಲೆ ಓನರು ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ. ಹೆಂಗೆ ಹೇಳಿ ಅಂತ ಅಂದರೆ ಆಕೀಗ ಅಡಿಕೆ ಕತ್ರಿ ಮತ್ತು ಅಡಿಕೆ ಯಾಕಂದರೆ ಅವ್ರಿಗೆ ಏನೋ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಸೊ ಅದನ್ನು ನೋಡಿ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾರ್ದೋ ಜೊತೆ ಗೊತ್ತಿಲ್ಲ. ಸೊ ಈ ಥರ ವೆರೈಟೀಸ್ ಇದೆ. ಈ ಬುಕ್ಕು ಅವ್ರ ಅಂಗಡಿಯಿಂದಲೇ ತೊಗೊಂಡೋಗಿದ್ದೆ ನಾನು. ಸೊ ಈ ಥರ ಬಾಕ್ಸ್ ಕಲೆಕ್ಷನ್ಸ್ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಮಕ್ಕಳಿಗೆ ನೀವು ಕರ್ಕೊಂಡು ಬರ್ಬೋದು. ಆಮೇಲೆ ಇದು ಫ್ಲವರ್ಸ್, ಟಾಯ್ಸ್, ಆಮೇಲೆ ಇಲ್ಲಿ ಪೇಪರ್ ಸೋಪ್ಸ್. ಇದು ದೊಡ್ಡ ಅಂಗಡಿ ಇದೆ. ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮು ಇದೆ. ಬಟ್ ಅವರು ಯಾರೂ ಡ್ರೆಸ್ ಚೇಂಜ್ ಮಾಡಲ್ಲ ಅಂತ ಈ ಥರ ಹಾಕ್ಸ್ಬಿಟ್ಟಿದ್ದಾರೆ. ಅದನ್ನೇನು
ಬಟ್ ಹ್ಯಾಂಗ್ ಮಾಡೋಕ್ಕೆ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅದೆಲ್ಲ ನನಗೇನು ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ನನ್ನ ಫೇವ್ರೆಟ್ ಕ್ಯಾಲ್ಕುಲೇಷನ್ಸ್ ಗೈಸ್. ನಾವು ದುಡ್ಡು ತಿಂತೀವಿ, ಹೌದಾ? ಇವ್ರ ದುಡ್ಡಲ್ಲೇ ತಾನೇ ಇವ್ರು ಮಾಡಿಸ್ತಾ ಇರೋದು. ಸಖತ್ತಾಗಿದೆ ಕ್ಯಾಲ್ಕುಲೇಟರ್, ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ಬಾಯ್ ಗಾಯ್ಸ್, ಇದು ಆಗಿತ್ತು ನಮ್ಮ ವಿಡಿಯೋ. ನನಗೆ ಭಯ ಆಗಿತ್ತು ಅಲ್ಲಿ ಹೋಗೋಕ್ಕೆ, ಸೊ ವಿಡಿಯೋ ಫೋನ್ ತೊಗೊಂಡೋಗಿದ್ದೆ. ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಆದರೆ ಪೊಲೀಸ್ ನಂಬರ್ಸು ಅದು ಇದು ಗೊತ್ತಲ್ವಾ, ಸೊ ಕಾಲ್ ಮಾಡ್ಬೋದು ಅಂತ ಫೋನ್ನ ತಗೊಂಡೋಗಿದ್ದೆ. ಸೊ ಬಾಯ್ ಗಾಯ್ಸ್.